ಇನ್ನು ಹೇಮಾವತಿ ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. 11,686 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಹೇಮಾವತಿ ಡ್ಯಾಮ್ ಒಳಹರಿವು ಹೆಚ್ಚಳ ಆಗಿರೋದು. ಹೇಮಾವತಿ ಬಳಕೆ ನೀರಿನ ಸಂಗ್ರಹ 21 ಟಿಎಂಸಿಗೆ ಈಗ ಹೆಚ್ಚಳ ಆಗಿದೆ. ಇದು ಸಂತಸ ಪಡುವಂತಹ ವಿಚಾರ. ರಾಜ್ಯದ ಕಾವೇರಿ ಕೊಳ್ಳದ ಜಲಾಶಯಗಳು ಈಗ ತುಂಬ್ತಾ ಇರೋದು. ದಕ್ಷಿಣ ಕರ್ನಾಟಕ ಭಾಗದ ರೈತರಲ್ಲಾಗಿರಬಹುದು, ಜನರಿಗೆ ಈಗ ಸಂತಸದ ವಿಚಾರ. ಹೇಮಾವತಿ ಬಳಕೆ ನೀರಿನ ಸಂಗ್ರಹ 21 ಟಿಎಂಸಿಗೆ ಹೆಚ್ಚಳ ಆಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದ ಗ್ರೌಂಡ್ ರಿಯಾಲಿಟಿನ ನೀಡೋದಕ್ಕೆ ನಾವೀಗ ಜಲಾಶಯಕ್ಕೆ ಬಂದಿದ್ದೇವೆ. ಹಾಸನ ತಾಲೂಕಿನ ಗೊರೂರು ಜಲಾಶಯ ಇದು. ಹೇಮಾವತಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,922 ಅಡಿ. ಈ ಪೈಕಿ 2,909 ಅಡಿ ಇಂದು ನೀರಿದೆ. ಗರಿಷ್ಠ ಸಾಮರ್ಥ್ಯ ಇರುವಂತಹದ್ದು 37 TMC. ಈ 37 TMC ಪೈಕಿ 25 TMC ನೀರು ಸದ್ಯ ಜಲಾಶಯದಲ್ಲಿದೆ. ಆದರೆ ಜಲಾಶಯ ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿತ್ತು. ನಂತರದಲ್ಲಿ ಜುಲೈ ತಿಂಗಳಿನಲ್ಲೂ ಸಹ 2 ಬಾರಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಇನ್ನೂ ಸಹ ಜಲಾಶಯದ ಮತ್ತೊಂದು ಬದಿಯಲ್ಲಿ ಇನ್ನೂ ಖಾಲಿಯಾಗಿದೆ, ಅಂದರೆ ಜಲಾಶಯ ಭರ್ತಿಯಾಗಿಲ್ಲ. ಈ ರೀತಿಯ ಚಿತ್ರಣವನ್ನು ನಾವೀಗ ಹೇಮಾವತಿ ಜಲಾಶಯದಲ್ಲಿ ನೋಡ್ತಾ ಇದ್ದೇವೆ. ಈಗ ಕಾವೇರಿ ನ್ಯಾಯಾಧಿಕರಣ ಮಂಡಳಿ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ತೀರ್ಪನ್ನು ನೀಡಿದೆ. ಆದರೆ ರಾಜ್ಯದ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಹೇಮಾವತಿ ಜಲಾಶಯದಿಂದ ಇದುವರೆಗೂ ಸಹ ಒಂದೇ ಒಂದು ಕ್ಯೂಸೆಕ್ಸ್ ನೀರನ್ನು ಸಹ ಹೊರಗೆ ಹರಿಸಿಲ್ಲ. ಜಲಾಶಯದಲ್ಲಿ 25 TMC ನೀರಿದೆ. ಆದರೆ ಕಳೆದ ವರ್ಷ ಹೆಚ್ಚು ನೀರಿತ್ತು, ಅಂದರೆ 2 ಬಾರಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಇನ್ನೂ ಸಹ ಭರ್ತಿಯಾಗಿಲ್ಲ. ಮಳೆಯ ಕೊರತೆಯಿಂದಾಗಿ ಜಲಾಶಯ ಭರ್ತಿಯಾಗದೆ ಖಾಲಿಯಾಗಿ ಇಂದು ಸಹ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ರಾಜ್ಯದ ರೈತರು ಮತ್ತು ಜನರ ಹಿತ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ CM DK ಶಿವಕುಮಾರ್ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಹೇಮಾವತಿ ಜಲಾಶಯದಿಂದ ಒಂದೇ ಒಂದು ಕ್ಯೂಸೆಕ್ಸ್ ನೀರನ್ನು ಸಹ ಹೊರಗೆ ನದಿಗೆ ಬಿಟ್ಟಿಲ್ಲ. ರಾಜ್ಯದ ರೈತರ ಮತ್ತು ಜನರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿಲುವಾಗಿದೆ. ಜೊತೆಗೆ DK ಶಿವಕುಮಾರ್ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ರೈತರ ಹಿತವನ್ನು ಕಾಪಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಮಾವತಿ ಜಲಾಶಯದಿಂದ ಇದುವರೆಗೂ ಒಂದೇ ಒಂದು ಕ್ಯೂಸೆಕ್ಸ್ ನೀರನ್ನು ಹೊರಗೆ ಹರಿಸದಿರುವುದೇ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಹೇಮಾವತಿ ಜಲಾಶಯ ಈ ಬಾರಿ ಇನ್ನೂ ಭರ್ತಿಯಾಗಿಲ್ಲ. 25 TMC ಮಾತ್ರ ನೀರಿದೆ. 11,000 ಕ್ಯೂಸೆಕ್ಸ್ ನೀರು ಒಳಹರಿವು ಇದ್ದರೂ ಸಹ 2 ದಿನಗಳಿಂದ ಮಾತ್ರ ಮಳೆ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸದೆ ದಿಟ್ಟ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹಾಗೂ ರಾಜ್ಯದ CM DK ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.